ಸೈಕಲ್ ಸವಾರಿ ಮಾತಿನ ಲಹರಿ. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. ಇಲ್ಲಿ ವಿಜಯನಗರ 2ನೇ ಸ್ಟೇಜ್ನಲ್ಲಿ ಒಂದು ಆಂಜನೇಯ ಟೆಂಪಲ್ ಇದೆ. ಅಲ್ಲಿ ಪಕ್ಕದಲ್ಲೇ ಒಂದು ಗಾರ್ಡನ್ನಲ್ಲೇ ಆ ಟೆಂಪಲ್ ಇದೆ. ಅಲ್ಲಿ ಒಬ್ಬರು ಇಸ್ತ್ರಿ ಪೆಟ್ಟಿಗೆ ಒಂದು ಅಂಗಡಿ ಇಟ್ಕೊಂಡಿದ್ದಾರೆ, ಸಣ್ಣ ಅಂಗಡಿ ಇದೆ. ನಮಸ್ಕಾರ. ಹೇಳಿ ಸರ್. ನಿಮ್ಮ ಹೆಸರು? ಸಿದ್ದರಾಜ್. ಸಿದ್ದರಾಜ್ ಅವರೇ, ಏನು ಇಸ್ತ್ರಿ ಪೆಟ್ಟಿಗೆನಲ್ಲಿ ಎಲ್ಲ ಇಡ್ಲಿ ಹಾಕ್ತಾ ಇದ್ದೀರಿ? ಇಜ್ಜಿಲ್ ಹಾಕೊಂಡೆ ಐರನ್ ಮಾಡೋದು ಸರ್. ಹೌದಾ? ಹಾಂ. ಕರೆಂಟಿಂದ ಇಲ್ವಾ? ಕರೆಂಟದಿಲ್ಲ ಸರ್. ಮೊದಲಿಂದ ನಿಮಗೆ ರೂಢಿ ಆಗ್ಬಿಟ್ಟಿದೆ? ಅಭ್ಯಾಸ ನಿಂದು ಅದು. ಸೊ ಈಗ ತಯಾರು ಮಾಡ್ಬಿಡ್ತೀರಿ, ಫುಲ್ ಬಿಸಿ ಆಗ್ಬಿಡುತ್ತೆ? ಬಿಸಿ ಐತೆ ಸರ್. ಈಗ ಬಿಸಿ ಐತೆ. ಎಷ್ಟೊತ್ತು ಬೇಕು ಬಿಸಿ ಹಾಕಕ್ಕೆ? 1/4 ಗಂಟೆ ಆಗೈತೆ. ಬೆಳಿಗ್ಗೆ ಹೊತ್ತು ಮಾತ್ರ ಅರ್ಧ ಗಂಟೆ ಆಗುತ್ತೆ. ಬೆಳಿಗ್ಗೆ ಯಾಕಂದ್ರೆ ಫಸ್ಟಿಗೆ. ಹಾಂ. ಈಗ 1/4 ಗಂಟೆ ಒಳಗೆ ರೆಡಿ ಆಯ್ತು. ಇಡ್ಲಿ ಎಲ್ಲ ತಂದಿರ್ತೀರಾ? ಇಡ್ಲೆಲ್ಲ ತರ್ತೀವಿ. ಎಲ್ಲ ಮಾರ್ಕೆಟಿಂದ ಇಡ್ಲಿ ತರ್ಬೇಕಾ? ಹೆಂಗೆ? ಇಲ್ಲಿ ಬನ್ನಿ ಮಂಟಪ ಅಂತ ತಗೋತೀವಿ ಗೋಡನ್ಲಿ. ಎಷ್ಟು ತರ್ತೀರಿ ಒಟ್ಟಿಗೆ? 1 ಮೂಟೆ ತರ್ತೀವಿ. ಎಷ್ಟು ದಿನ ಬರುತ್ತದು? 1 ವಾರ ಬರುತ್ತೆ. ಹೌದಾ? ಹಾಂ. ಆಯಿತು. ಈ ಒಂದು ವೃತ್ತಿಗೆ ಇಳಿದಿದ್ದೀರಿ ನೋಡಿ ನೀವು. ಇಲ್ಲಿ ಒಂದು ಒಳ್ಳೆ ಪ್ಲೇಸ್ ಇದೆ, ತುಂಬ ಚೆನ್ನಾಗಿ ಒಳ್ಳೆ ಸುಂದರವಾದಂಥ ಗಾರ್ಡನ್ ಇದೆ. ಇಲ್ಲೇ ಪಕ್ಕದಲ್ಲಿ ನಂದಿನಿ ಬೂತ್ ಇದೆ. ಆಮೇಲೆ ಸುಮಾರು ಮನೆಗಳಿವೆ. ನಿಮಗೆ ಗಿರಾಕಿಗಳು ಬರೋದು ಎಲ್ಲೆಲ್ಲಿಂದ? ವಿಜಯನಗರ 2nd ಸ್ಟೇಜಿಂದ, ಇಂಕಲ್ಲಿಂದ. ಇನ್ಕಲ್ಲಿಂದ ಬರ್ತಾರಾ? ಇಂಕಲ್ಲಿಂದ ಬರ್ತಾರೆ ಸರ್. ವಿಜಯನಗರ, ಇಂಕಲ್ಲು ಈ ಏರಿಯಾದಲ್ಲಿ ಮಧ್ಯೆ ಎಲ್ಲ ಬರ್ತಿರ್ತಾರೆ. ಸುಮಾರು ದೂರ ಕಡೆಯಿಂದ ಬರ್ತಾರೆ. ಯಾಕೆ ಬರ್ತಾರೆ ದೂರದವರೆಲ್ಲ? ಸ್ವಲ್ಪ ಕೆಲಸ ಕ್ಲೀನಾಗಿರೋದ್ರಿಂದ ನೋಡಿ. ನಿಮ್ಮ ಪರಿಚಯ, ನಿಮ್ಮ ನಗುಮುಖ, ನಿಮ್ಮ ಸೇವೆ. ಹಾಂ, ನೀಟ್ವಾಗಿ ಕೆಲಸ ಮಾಡಿಕೊಡ್ತಾನೆ. ಚೆನ್ನಾಗಿ ಇಜ್ಜಲ್ದಾದ್ರೂ ನೀಟ್ವಾಗಿರುತ್ತೆ ಅಂತ ಬರ್ತಾರೆ ಸರ್. ಇದ್ರಿಂದ ಚೆನ್ನಾಗಿರುತ್ತೆ, ಕರೆಂಟಿಂದ ಅಷ್ಟು ಚೆನ್ನಾಗಿರಲ್ಲ ಅಂತೀರಾ? ಹೊಸ ಜನ ಅದರಲ್ಲಿ ಒಪ್ಪಲ್ಲ, ಹೊಸ ಜನ ಇದರಲ್ಲಿ ಒಪ್ತಾರೆ. ಅಂದ್ರೆ ಕರೆಂಟ್ ಇಲ್ಲ ಅಂದ್ರೆ ಕೆಲಸ ನಿಂತು ಹೋಗ್ಬಿಡುತ್ತಲ್ಲ. ಅದಕ್ಕೆ ನಮ್ಮದು ಕಂಡ್ರೆ ಭಾಳ ವಿಶ್ವಾಸ ಬರ್ತಾರೆ ಹೊಸ ಜನ. ಫಸ್ಟಿಂದ ರೂಢಿ ಆಗ್ಬಿಟ್ಟಿದೆ. ಈ ಒಳ್ಳೆ ಗಾಳಿ ಇದ್ದಾಗ ಕೂಡಲೇ ಇಡ್ಲಿ ಎಲ್ಲ ಸುಟ್ಟು ಅದ್ರದ್ದು ಬಿಸಿ ಕಮ್ಮಿ ಆಗ್ಬಿಡುತ್ತಾ ಅಥವಾ ಹೀಟ್ ಜಾಸ್ತಿ ಆಗುತ್ತಾ? ಹೀಟ್ ಜಾಸ್ತಿ ಐತೆ. ಹೀಟ್ ಜಾಸ್ತಿ ಆದಾಗ ಅದಕ್ಕೆ ಒಂದು ಸ್ವಲ್ಪ ಮೇಲೆ ನೀರು ಹಾಕ್ಬಿಟ್ಟು ಕೋಲ್ಡ್ ಮಾಡ್ತೀವಿ. ನೋಡಿ, ಬದುಕಿನಲ್ಲಿ ತುಂಬ ಕಷ್ಟಪಡಬೇಕು, ಅದರ ಶಾಖ ತಾಗಬೇಕು. ಆದರೂ ಜನರ ಬಟ್ಟೆ ತುಂಬ ಸ್ವಚ್ಛವಾಗಿ ನೈಸಾಗಿ ಇಸ್ತ್ರಿ ಮಾಡಿ ಕೊಡಬೇಕು. ಅವರು ಸುಂದರವಾಗಿ ಕಾಣ್ತಾರೆ, ನೀವು ಮಾತ್ರ ಕಷ್ಟಪಡ್ಬೇಕು. ಕಷ್ಟ ಅಂದರೆ ಕಷ್ಟಪಟ್ಟು ತಾನೆ ಸರ್ ನಮಗೂ ಒಂಚೂರು ಅನ್ನಕ್ಕೆ ನೆಮ್ಮದಿ ಸಿಕ್ಕೋದು. ನಿಮಗೆ ಸಿಗುತ್ತೆ, ಅದರಿಂದ ಅವ್ರು ದುಡ್ಡು ಕೊಟ್ಟಿರ್ತಾರೆ, ನಿಮ್ಮ ಜೀವನ ನಡೀತದಲ್ಲ. ಅದು ಹುಡಿಕೊಂಬತ್ತಾರಲ್ಲ ಕೆಲಸ. ಇಸ್ತ್ರಿ ಮಾಡೋದೆಲ್ಲ ಈಗೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಮನೆಯೆಲ್ಲ ಸಾಕಷ್ಟು ಇಸ್ತ್ರಿ ಪೆಟ್ಟಿಗೆ ಇರುತ್ತೆ. ಆದರೂ ಮಾಡ್ಕೊಂಡ್ರು ನಮ್ಮಂತೆ ಯಾರು ಇರ್ತಾರಲ್ಲ, ಬಂದೇ ಬರ್ತಾರೆ. ಯಾರು ಬಂದೇ ಬರ್ತಾರೆ. ಯಾಕಂದ್ರೆ ಎಷ್ಟೋ ಜನರಿಗೆ ಮನೆಯಲ್ಲಿ ಮಾಡೋಕ್ಕಾಗಲಿಲ್ಲ ಅಂದ್ರೆ ಹೊತ್ಕೊಂಡು ಹೋಗಿರ್ತಾರೆ. ಆಫೀಸ್ಗೆ ಹೋಗ್ಬೇಕು ಅರ್ಜೆಂಟಾಗಿ, ತಡಪ ಒಂದು ಜೊತೆ ಮಾಡ್ಸ್ಕೊಂಡ್ಬಿಡೋ ಬಾಡಿಗೆ ಅಂತ ಬರೋರು ಇರ್ತಾರೆ ಸರ್. ಎಲ್ಲಿ ನಿಮ್ದು ಮೂಲ? ಯಾವ ಊರು ನಿಮ್ದು? ನಮ್ದು ಗುಂಡ್ಲುಪೇಟೆ ಹತ್ರ ಆಲತ್ತೂರು ಶೆಟ್ಟಳ್ಳಿ ಅಂತ. ಗುಂಡ್ಲುಪೇಟೆ. ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು ಮೈಸೂರಿಗೆ? 15 ವರ್ಷ ಆಯ್ತು ಸರ್. ಯಾಕೆ ಬಂದ್ರಿ ಇಲ್ಲಿ ಮೈಸೂರಿಗೆ? ಅಲ್ಲಿ ಊರಲ್ಲಿ ಏನು ಸೌಲಭ್ಯ ಇರಲಿಲ್ಲ. ಆ ಸೌಲಭ್ಯ ಇಲ್ಲದಕ್ಕೆ ಬಂದು ಮಕ್ಕಳು ಕರ್ಕೊಂಡು ಇಲ್ಲಿ ಮಾಡ್ಕೊಂಡು ಈಗ ಜೀವನ ಮಾಡೋಲ್ಲ. ಈ ವೃತ್ತಿಗಾಗಿನೇ ಇಲ್ಲಿ ಬಂದ್ರ? ಹೆಂಗ ಮಕ್ಕಳು ಎಲ್ಲ? ಮಕ್ಕಳು ಚೆನ್ನಾಗಿ ಬೆಳೆಸ್ಬೇಕು ಅಂತ ಬಂದು ಸರ್. ಅದ್ರ ಜೊತೆಗೆ ಹೆಂಗೋ ಈ ವೃತ್ತಿ ಇತ್ತಲ್ಲ? ನನ್ನ ಪೂರ್ವದಿಂದ ಇದೇ ವೃತ್ತಿ. ಗುಂಡ್ಲುಪೇಟದಲ್ಲಿ ಅದನ್ನೇ ಮಾಡ್ತಿದ್ರಾ? ಊರಲ್ಲಿ ಹಳ್ಳಿ ಇಸ್ತ್ರಿ ಪೆಟ್ಟಿಗೆ ಇಟ್ಕೊಂಡು ಇಸ್ತ್ರಿ ಮಾಡ್ತಿದ್ರಿ? ಇಸ್ತ್ರಿ ಮಾಡ್ತಾ ಇದ್ವಿ, ಬಟ್ಟೆ ವಾಶ್ ಮಾಡ್ತಿದ್ವಿ ಊರ್ಲಿ. ಈಗ ವಾಷಿಂಗ್ ಮಾಡಲ್ಲ, ಬರೀ ಬಟ್ಟೆ ಇಸ್ತ್ರಿ ಮಾತ್ರ. ವಾಶ್ ಮಾಡ್ಬೇಕಂದ್ರೆ ಎಲ್ಲಿ ಕೊಡ್ಬೇಕು, ಯಾರಿಗೆ ಕೊಡ್ಬೇಕು ನೀವು? ಬೇರೆಯವರೆಲ್ಲ ನಮ್ಗೆ ಕೊಡೋಕ್ಕಾಗಲ್ಲ. ಹೇಳೋ ಟೈಮ್ ಕೊಡಲ್ಲ. ನಾವು ಗಿರಾಕಿಗಳು ಇಸ್ಕೊಂತಾವ್, ನಮ್ಗೆ ಟೈಮ್ ಕೊಡಲ್ಲ. ಅದಕ್ಕೆ ವಾಷಿಂಗ್ ತಗೊಳ್ಳಲ್ಲ, ಬರೀ ಐರನ್ ಮಾತ್ರ. ಜನಗಳು ನಿಮ್ಮ ಹತ್ರ ಬರೋರೆಲ್ಲ ತಮ್ಮ ಪಾಡಿಗೆ ಮನೆಯಲ್ಲಿ ಬಟ್ಟೆ ತೊಳೆದು ತಂದು ಕೊಟ್ಬಿಡ್ತಾರೆ. ತೊಳೆದಿರೋ ಬಟ್ಟೆ ಬರೋದು ಎಲ್ಲ ವಾಸ ಆಗಿರೋ ಬಟ್ಟೆ. ಏನು ಅಂಗಿ ಪ್ಯಾಂಟು ಮತ್ತೆ ಸೀರೆ ಗಿರೆ ಇಸ್ತ್ರಿ ಮಾಡ್ತೀರಾ? ಎಲ್ಲಾನು ಮಾಡ್ತೀನಿ. ಸೀರೆ, ಡ್ರೆಸ್ಸು, ಕೋಟು, ಸೂಟು ಎಲ್ಲಾನು ಮಾಡ್ತೀನಿ. ಎಲ್ಲಾನು ಚೆನ್ನಾಗಿ ಒಂದು ದೊಡ್ಡ ದೊಡ್ಡ ಕೋಟ್ ಬೇರೆ ನಿಂತಾಕಿದ್ರಿ? 3 ಕೋಟ್. ಲಾಯರ್ ಕೋಟ್ಗಳ? ಇಲ್ಲ, ಆಫೀಸರ್ ಕೋಟ್ಗಳು, ಫಂಕ್ಷನ್ ಕೋಟ್ಗಳು. ಹೆಂಗೆ ಜೀವನ ಹೆಂಗ ಅನ್ಸುತ್ತೆ ಸಿದ್ದರಾಜ್ ಅವರೇ ಈ ಜೀವನ? ಸರ್, ನಂಬಿಕೆ, ವೃತ್ತಿ ಮೇಲೆ ನಂಬಿಕೆ ಮಾಡ್ಕೋದ್ರೆ ಜೀವನಕ್ಕೆ ತೊಂದರೆ ಇಲ್ಲ ಸರ್. ಮಾಡಕ್ ಕಸಬ ಮೇಲೆ ದಿಪ್ನೆ ಅನ್ಸು. ಫಸ್ಟಿಂದನೇ ನೀವು ಮಾಡೋ ಕಸಬು ನೆಚ್ಕೊಂಡು ಮಾಡ್ಕೋತ ಬಂದಿದ್ದೀರಿ, ಇಲ್ಲಿವರೆಗೂ ನಡೆದಿದೆ ಕಂಟಿನ್ಯೂಸ್ ಆಗಿ? ಅದೇ ಕಂಟಿನ್ಯೂಸ್ ಆಗಿ ನಡ್ಕೊಂಡು ಹೋಗ್ತಾ ಇದೆ ಸರ್. ಎಷ್ಟನೇ ವರ್ಷಕ್ಕೆ ನಿಮ್ಗೆ ನೆನಪಿರೋ ಹಾಗೆ ಯಾವ ವರ್ಷದಿಂದ ಶುರು ಮಾಡಿದ್ದು ನೀವು ಇದು? ಸಣ್ಣರಿದ್ದಾಗ್ಲಿಂದ? ಸಣ್ಣದ್ರಲ್ಲೇ ಶುರು ಸರ್. ನಮ್ಮ ತಾಯಿ ತಂದೆ ಚಿಕ್ಕವ್ರಾಗಿದ್ದಾಗಿನಿಂದ ಸ್ಟಾರ್ಟ್ ಮಾಡೋದು. ಅವ್ರು ಏನಾರ ಅದನ್ನ ಮಾಡ್ತಿದ್ರಾ? ನಮ್ಮ ತಾಯಿ ಅವ್ರು ಮಾಡ್ತೀನಿ. ನಮ್ಮ ತಾಯಿ ತಂದೆ ಅವ್ರು ಪೂರ್ವದಿಂದ ಕಸಬಲೇ ಬಂದಿರೋದು ಸರ್. ಅಲ್ಲಿ ಏನ್ ಜಮೀನ್ ಇತ್ತ ನಿಮ್ದು? ಜಮೀನ್ ಏನೂ ಇರಲಿಲ್ಲ. ಆಲತ್ತೂರು ಅಂತ ಇದೆ ಪಕ್ಕದಲ್ಲಿ. ಆಲತ್ತೂರು? ಆಲತ್ತೂರು ಅಂತ. ಅಲ್ಲಿ ನಮ್ಮ ಎಲ್ಲ ಒಕ್ಕಲ್ಗೌಡ್ರುಗಳಿರೋದು. ಅವ್ರ ಬಟ್ಟೆ ವಾಶ್ ಮಾಡಿ ಐರನ್ ಮಾಡ್ತಿದ್ದೀನಿ ನಾನು. ಓಕೆ ಓಕೆ. ಅಲ್ಲಿ ಇತ್ತ ಚೆನ್ನಾಗಿತ್ತ ಜೀವನ ಹೆಂಗ ಅಥವಾ ಬಾರಿ ಕಷ್ಟ ಆಯ್ತು? ಇಲ್ಲ, ಕಷ್ಟ ಬಿದ್ರು ಬೆಳಿತಿದ್ವು. ವರ್ಷಕ್ಕೊಂದೇ ಸರಿ ಎಲ್ಲ ದಿನಸಿ ಕೊಡ್ತಿದ್ದು. ಹಂಗೆ ವರ್ಷಾನ್ಗಟ್ಲೆ ಕೆಲಸ ಮಾಡ್ಬೇಕು, ಲಾಸ್ಟಿಗೆ ಹೋಗಿ ಇಸ್ಕೊಂಡ್ಬರ್ಬೇಕು. ಈಗ ಹಂಗಿಲ್ವಲ್ಲ, ಈಗ ಕೊಟ್ಟ ಈಗೆಲ್ಲ ಅಲ್ಲೆಲ್ಲೇ ಇಸ್ಕೋಬೇಕು. ದುಡ್ಡು ಗಿಡ್ಡು ಕೊಟ್ಟಾಗ ನೀವು QR ಕೋಡ್ ಅಲ್ಲಿ ದುಡ್ಡು ಕೊಡ್ತಾರಲ್ಲ, ಸ್ಕ್ಯಾನ್ ಮಾಡಿ ಹಂಗ್ ಮಾಡ್ತಾರ? ನಿಮ್ಗೆ ಕೊಡ್ತಾರ? ಇಲ್ಲ, ನಾನು ತಗೊಳ್ಳೋದಿಲ್ಲ ಸ್ಕ್ಯಾನ್. ದುಡ್ಡು ಗಿಡ್ಡಿಗಿಲ್ಲ, ಕ್ಯಾಶ್
ಈಗೆಲ್ಲರೂ ಮೊಬೈಲ್ ಇಟ್ಕೊಂಡ್ ಬಂದಿರ್ತಾರೆ, ಹಿಂಗೆ ವಾಕಿಂಗ್ ಮಾಡ್ಕೊಂಡ್ ಬಂದು ಕೊಡಪ್ಪ ಸಿದ್ದರಾಜು ಬಟ್ಟೆ ಅಂತಾರೆ. ಹಂಗಂದವ್ರಿಗೆ ನಾವ್ ಏನ್ ಮಾಡ್ತೀವಿ, ಬಂದ್ ಕೊಡಿ ನಮ್ಮ ಹತ್ರ ಅವೆಲ್ಲ ಬೆಸ ಗೊತ್ತಿಲ್ಲ, ಎಜುಕೇಶನ್ ಅಲ್ಲ ನಾನು. ಇಲ್ಲ ಇಲ್ಲ ಇಲ್ಲ, ಅದೇ ನೋಡಿ ಹೆಂಗೆ ನೀವು ಕರೆಂಟಿನ ಇಸ್ತ್ರಿ ಪೆಟ್ಟಿಗೆ ಇಟ್ಕೊಂಡಿಲ್ಲ, ಹಂಗೆ ಇಡ್ಲಿ ಪೆಟ್ಟಿಗೆ ಇಟ್ಕೊಂಡು ಹಳೆ ಕಾಲದ ಒಂದು ಕೆಲಸನೇ ಕಂಟಿನ್ಯೂ ಮಾಡಿದ್ರಿ. ಇದು ಬಹಳ ಚೆನ್ನಾಗಿದೆ ಅಂತ ನಿಮ್ಗೆ ಸಾಕು, ಇದ್ರಲ್ಲಿ ತೃಪ್ತಿ. ನಮ್ದು ದುಡ್ಡು ಕೊಡ್ಲಿ, ಆರಾಮಾಗಿ ಸಾವಕಾಶ ಕೊಡ್ಲಿ ಅಂತ. ಕೊಟ್ಟಷ್ಟು ಕೊಡ್ಲಿಕ್ಕೆ ಚೌಕಾಸಿ ಮಾಡೋದಿಲ್ಲ. ಆಯ್ತು ಸರ್ ಬನ್ನಿ, ಇವತ್ತಿಲ್ಲ ಅಂತ ನಾಳೆ ಬನ್ನಿ ಕೊಡಿ ಸರ್ ಅಂತೀನಿ. ಹಂಗೆ ಹಂಗೆ ಆವಾಗ ನಿಮ್ಮ ಮೇಲೆ ನಂಬಿಕೆ ಒಂಥರ. ನಂಬಿಕೆ ಮೇಲೆ ಬಂದು ಕೊಟ್ಟೈತೆ. ಎಷ್ಟು ಯಾವಾಗ ಒಮ್ಮೆ ಕೊಡದೆ ಮರ್ತೋಗಿರೋರು ಇದಾರ? ಅವ್ರು ನಾವು ಅದನ್ನ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳಲ್ಲ ಸರ್. ಭಗವಂತ ಏನ್ ಕೊಡ್ತಿದ್ದಾನೆ ಅದಕ್ಕೆ ನಿಶ್ಚಯಿಸ್ಕೊಂಡು ಜೀವನ ಮಾಡಿ ನೀವು ಕೆಳಗೆ ಹಾಕೊಂಡು ಕೆಲಸ ಮಾಡ್ಬಿಡ್ತೀರಿ, ಮುಗೀತು, ಇಸ್ತ್ರಿ ತಿಕ್ಬಿಡ್ತೀರಿ. ತಂದು ಕೊಡೋರು ಇದಾರೆ, ಮೋಸ ಮಾಡಲ್ಲ, ತಂದು ಕೊಡ್ತಾರ. ತಗಪ್ಪ ನೆನ್ನ ಮಾಡ್ಸ್ಕೊಂಡು ಹೋಗಿದ್ದಲ್ಲ ನೀನು. ಈ ಪ್ಲೇಸ್ ನಿಮ್ಗೆ ಹೆಂಗ್ ಅನುಕೂಲ? ಈಗ ಒಳ್ಳೆ ಅನುಕೂಲವಾದ ಸ್ಥಳ ಅಂತ ಇದೆಯಾ? ಒಳ್ಳೆ ಚೆನ್ನಾಗಿದೆ ಸರ್ ಸ್ಥಳ. ಇದು ಅಂಗಡಿ ತುಂಬಾ ಚೆನ್ನಾಗಿದೆ, ಡಬ್ಬಿ. ಡಬ್ಬಿ ಅದು ಕಷ್ಟಪಟ್ಟು ಹೆಂಗ್ ಮಾಡ್ಕೊಂಡಿದ್ರೆ? ಸರ್ಕಾರ ಕಡೆಯಿಂದ ಏನಾರ ಸಿಕ್ಕಿದ್ಯಾ? ಸರ್ಕಾರ ಕಡೆಯಿಂದ ಏನಿಲ್ಲ ಸರ್, ನಮ್ ಸ್ವಂತ ನೀವೇ ಮಾಡ್ಕೊಂಡಿದ್ದೀರಿ? ಮಾಡ್ಕೊಂಡು ನಾನು ಸ್ವಂತ ತಕೊಂಡಿದ್ದೆ ಸರ್. ಈಗ ನೀವು ತುಂಬಾನೇ ಕೆಲಸ ಮಾಡ್ತಿರ್ಬೇಕಾಗತ್ತೆ, ಏನೋ ಒಂದು ಮಾಹಿತಿ ಬೇಕು, ಮನೋರಂಜನೆ ಬೇಕು ಅಂತಂದಾಗ ರೇಡಿಯೋ ಎಲ್ಲ ಕೇಳ್ತೀರಾ? ಕೇಳ್ತೀವಿ ಸರ್, ರೇಡಿಯೋ ಎಲ್ಲ ಮೈಸೂರು ಆಕಾಶವಾಣಿ ಕೇಳ್ತೀರಾ? ಮೈಸೂರು ಆಕಾಶವಾಣಿ ಕೇಳ್ತೀವಿ. ಯಾಕೆಂದ್ರೆ ಏನಾದ್ರು ವರ್ತಮಾನಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಹಳ್ಳಿ ವಾತಾವರಣದ್ದು, ಸಿಟಿ ಇದು ಎಲ್ಲ ತಿಳಿಸ್ತಾರಲ್ಲ ಸರ್. ಹೌದೌದು, ಅದನ್ನ ಹಾಡು, ಚಿತ್ರಗೀತೆ, ಅವೆಲ್ಲ ಜನಪದ ಎಲ್ಲ ಕೇಳ್ತೀರಿ? ಒಳ್ಳೊಳ್ಳೆ ರೆಕಾರ್ಡ್ಗಳು ಬರ್ತಾವಲ್ಲ. ಮೈಸೂರು ಸ್ಟೇಷನ್, ಮೈಸೂರು ಆಕಾಶವಾಣಿ ನಂಬರ್ 1 ಅಲ್ವಾ ಸರ್? ಹೌದು, ಮೊದ್ಲಿಂದಾನೆ ತುಂಬಾ ರೇಡಿಯೋದಲ್ಲಿ ಕೇಳ್ತೀರಿ. ಈಗ ಹೆಂಗ ಮೊಬೈಲ್ ಅಲ್ಲಿ ಕೇಳ್ತೀರಾ? ಹಿಂಗೆ ಈಗ ಮೊಬೈಲ್ ಅಲ್ಲಿ ಕೇಳ್ತೇವೆ. ಮೊದ್ಲು ಮನೆ ಊರಲ್ಲಿ ಇದ್ದಾಗ ಹಳ್ಳಿಲಿ ರೇಡಿಯೋವೇ ಮಾಡಿಕೊಂಡಿದ್ವಿ ಸರ್. ಅಲ್ಲ, ಈಗ ನಿಮ್ಮ ಅಂಗಡಿಯಲ್ಲಿ ಒಂದು ರೇಡಿಯೋ ತಂದಿಟ್ಬಿಡಿ. ತತ್ತೀನಿ ಸರ್, ತಂದಿಟ್ಟು ಕೊಟ್ರಲ್ಲ ಅಡ್ವರ್ಟೈಸ್. ನಿಮ್ ಜೊತೆ ಮಾತುಕತೆ ಎಲ್ಲ ರೇಡಿಯೋದಲ್ಲಿ ಬರ್ತದೆ, ಬೇರೆಯವರೆಲ್ಲ ಬಂದು ಕೇಳ್ತಾರೆ, ಏನ್ ಸಿದ್ದರಾಜು ಮಾತಾಡ್ಬಿಟ್ಟಿದ್ರ ರೇಡಿಯೋದಲ್ಲಿ ಅಂತ ಕೇಳ್ತಾರೆ ನಿಮ್ಗೆ. ಆಯ್ತು, ಕೇಳಲಿ ಬಿಡಿ, ಸಂತೋಷ ಅಲ್ವಾ? ಒಳ್ಳೆ ಮಕ್ಕಳು, ಸಂಸಾರ? ಇಬ್ರು ಸರ್. ಇಬ್ರು ಏನ್ ಮಾಡ್ತಾರೆ? ಇಬ್ರು, ಒಬ್ಬ ಕಾರ್ ಶೋರೂಮ್ ಹೋಯ್ತಾರೆ, ಒಬ್ಬ ಸ್ಕೂಟರ್ ಶೋರೂಮ್ ಹೋಯ್ತಾನೆ. ಕಾರ್ ಶೋರೂಮ್ ಅಲ್ಲಿ ಸ್ಕೂಟರ್ ಶೋರೂಮ್. ಒಬ್ಬ ಪಾಲಿಶ್ ವಾಷಿಂಗ್, ಒಬ್ಬ ಡ್ರೈವಿಂಗ್. ಹೌದಾ? ಏನು ಓದಿದ್ರು ಅವರು? SLC ಕಂಪ್ಯೂಟರ್ ಆಗಿಲ್ಲ ಸರ್. ನೀವು ಜಾಸ್ತಿ ಓದ್ಲಿಲ್ಲಲ್ಲ ಮೊದ್ಲಿಂದಾನೆ? ಈಗಲೂ ಹೆಬ್ಬೆಟ್ಟೆ ಸರ್ ನಾನು. ಬಟ್ ಯಾಕೆ ಸೈ ಮಾಡೋದು ಕಲಿಬೋದಲ್ಲ? ಕಲಿಯಲ್ಲ, ಈಗ ಯಾಕೆ ಯಾತಿಕೆ ಅಂದ್ಬಿಟ್ಟು ಕಲಿಯಲ್ಲ. ಹೆಬ್ಬೆಟ್ಟೆ ಇವಾಗಲೇ ಸಾಕು, ಹೆಬ್ಬಟ್ಟಲ್ಲಿ ನಡೀತಾ ಇದೆ ಜೀವನ. ಪರವಾಗಿಲ್ಲ, ನನ್ನ ಜೀವನಕ್ಕೆ ತೊಂದರೆ ಕೊಟ್ಟಿಲ್ಲ ಭಗವಂತ. ಹೌದಲ್ಲ? ಸರ್ಕಾರದಿಂದ ಏನಾದರೂ ಸೌಲಭ್ಯ ಬೇಕಂತ ಅನಿಸಿದರೆ ಏನೇನು ಸೌಲಭ್ಯ ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ಸತ್ತೆ ನಿಮಗೆ? ಈ ಥರ ವ್ಯಾಪಾರ ಹಿಂಗೆ ಪೆಟ್ಟಿಗೆ ಇಸ್ತ್ರಿ ಮಾಡ್ಕೊಂಡಿದ್ದವರಿಗೆ ಕೊಡ್ತಾರ ಸರ್. ತಕೊಳ್ಳಿ ಅಂತಾರ, ಬೇಕಾದಾಗ ನಾವು ಲೋನ್ ಕೊಡ್ತೀವಿ ತಕೊಳ್ಳಿ ಅಂತಾರ. ನಾವೇನಕ್ಕೆ ಅಂದರೆ ಲೋನ್ ತಗೊಂಡು ಅಕಸ್ಮಾತ್ 1 4 ಜನ ಎಲ್ಲರೂ ಓಡ್ದು ಬಿಟ್ಟು ನಾವು ಟೈಮ್ಗೆ ಹಣ ಕಟ್ಟಲಿಲ್ಲ, ಅವಕ್ಕೆಲ್ಲ ಕಿರಿಕಿರಿ ಅಂದ್ಬಿಟ್ಟು ಜಾಸ್ತಿ ತಗೊಂಡ್ರೆ ಇರೋಷ್ಟಕ್ಕೆ ಮಾಡ್ಕೊಂಡು ಹೋಗ್ತಾ ಇದ್ದೇನೆ ಸರ್. ಊರ್ ಕಡೆ ಹೋಗಿದ್ದೀರಾ? ಮತ್ತೆ ಹೋಯ್ತಾ ಇರ್ತೀನಿ, ತಿಂಗಳು ಹೋಯ್ತಾ ಇದ್ದೀನಿ ಸರ್. ಊರಲ್ಲಿ ಸೊಸೈಟಿಲಿ ರೇಷನ್ ತರ ತಿಂಗ ಹೋಗ್ತೀನಿ. ಹಂಗೆ ಅಲ್ಲಿಂದ ತರಬೇಕು? ಅಲ್ಲೇ ನಿಮ್ಮ ಆಧಾರ್ ಕಾರ್ಡ್, ವಾಸಸ್ಥಳ ಅಲ್ಲೇ ಇದೆ? ಪ್ರತಿಯೊಂದು ಅಲ್ಲಿ ಇದೆಯಾ ಸರ್. ಇಲ್ಲಿ ಮಾತ್ರ ಗೇಯ್ಕಂತ. ನೀವು ಒಬ್ಬರೇ ಹೋಗ್ತೀರಾ ಅಥವಾ ಮನೆಯವರು ಬರ್ತಾರೆ? ಹೆಂಗಸರು ನಾವು ಇಬ್ರು ಹೋಗ್ತೀವಿ. ಮಕ್ಕಳು 6 ತಿಂಗಳು 3 ತಿಂಗಳು. ಮಕ್ಕಳಿಗೆ ಮದುವೆ ಮಾಡಿದ್ದೀರಾ? ಈ ವರ್ಷ ಮಾಡಿದೆ ಒಬ್ಬನಿಗೆ. ಒಬ್ಬನ ಮಾಡಿದ್ರಿ? ಏಪ್ರಿಲ್ 27, 28 ತೆರಕನಂಬಿ ಕ್ಷೇತ್ರದಲ್ಲಿ ಮಾಡಿದೆ. ಹೌದಾ? ಹುಡುಗಿ ತಮಿಳ್ನಾಡು. ಈ ಅಲತ್ತೂರು ಅಂದ್ರೆ ತಮಿಳ್ನಾಡ? ಇಲ್ಲ, ಅದು ಹುಡುಗಿ ತಂದದು. ಹುಡುಗಿ ಇಲ್ಲೆಲ್ಲೂ ಸಿಕ್ಲಿ, ತಮಿಳ್ನಾಡು ಬಾರ್ಡ್ರು. ಹೌದಾ? ತಾಳ್ವಾಡಿ ಪಕ್ಕ. ಓಕೆ ಓಕೆ, ಅಲ್ಲೆಲ್ಲ ಸುತ್ತಾಡಿದಿರ ನೀವು? ಎಲ್ಲ ಗೊತ್ತು ಸರ್. ಕೊಂಗಳಿ ಬೆಟ್ಟಕ್ಕೆ ಹೋಯ್ತೀವಿ. ಕಾಡು ಸುತ್ತಾಟಕ್ಕೆ? ಗುಂಡಿಪುರ ಹತ್ರನಲ್ಲ ಸರ್ ನಮ್ಗೆ. ನಮ್ಮ ಗುಂಡ್ಲುಪೇಟೆ ಹತ್ರ ನಿಮ್ಗೆ ಬಿಡಿ ಗೊತ್ತು. ಗುಂಡ್ಲುಪೇಟೆ, ಬಂಡೀಪುರ, ಗೋಪಾಲ ಸ್ವಾಮಿ ಬೆಟ್ಟ ಅವೆಲ್ಲ ಹತ್ರ ಅಲ್ವಾ ಸರ್ ನಮ್ಗೆ? ಫುಲ್ ಒಳ್ಳೆ ಪ್ಲೇಸ್ ನಿಮ್ದೆಲ್ಲ, ಸುತ್ತಮುತ್ತ ನೋಡಕ್ಕೆ ಕಾಡು, ಕಣ್ಣಿಗೆ ಆನಂದ. ಒಳ್ಳೆ ಸೂಪರ್ ಪ್ಲೇಸ್ ಗುಂಡ್ಲುಪೇಟೆ. ನಮ್ಮ ಆಲತ್ತೂರು ಸೆಟ್ಟಳಿನೂ ಕಾಡೇ. ಪೇಟೆಯಿಂದ ನೆಕ್ಸ್ಟ್ ಕಾಡು ಶುರು ಆಗ್ಬಿಡುತ್ತೆ ಮುಂದೆ, ಸ್ವಲ್ಪ ಮುಂದೆ ಹೋದ್ರೆ. ಪಕ್ಕನೇ ಬಂಡೀಪುರ, ಆ ಕಡೆ ಊಟಿ ಗೇಟು, ಈ ಕಡೆ ಕೇರಳ ಗೇಟು. ಹಂಗೆ 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 ಹಂಗೆ. ಪರವಾಗಿಲ್ಲ. ಈಗ ಒಂದು ಜೊತೆ ಬಟ್ಟೆಗೆ ಎಷ್ಟು ತಗೊಳ್ತೀರಾ ನೀವು ಇಸ್ತ್ರಿ ಮಾಡ್ಕೊಡಕ್ಕೆ? ಜೊತೆ 20 ರೂಪಾಯಿ. ಮೊದಲು ಎಷ್ಟಿತ್ತು? ತುಂಬಾ ಕಡಿಮೆ ಅಂದ್ರೆ 2 ರೂಪಾಯಿ ಇತ್ತು ಸರ್. 2 ರೂಪಾಯಿ ಊರಲ್ಲಿ 2 ರೂಪಾಯಿ ಒಂದು ಬಟ್ಟೆ. 2 ರೂಪಾಯಿ ಅವಾಗ ಅಂದ್ರೆ 2 ರೂಪಾಯಿನೇ ತುಂಬಾ ಕಡಿಮೆ ನೀವು ಮಾಡಿದ್ದು? ಅವಾಗ 2 ರೂಪಾಯಿ ಬಾರಿ. 1.5 ರೂಪಾಯಿನಿಂದ 2 ರೂಪಾಯಿ ಲಾಸ್ಟ್ ಆಗಿದ್ದು. ಮಾಡ್ತಾನೆ ನಿಂತ್ಕೊಂಡ್ರೆ ಸಂಜೆವರೆಗೂ ಬಟ್ಟೆಗಳು ಇರ್ತಾವ ಅಥವಾ ಬಟ್ಟೆ ಖಾಲಿ ಆಗ್ಬಿಡ್ತಾವ? ಒಂದೊಂದ್ ದಿವಸ ಫುಲ್ ಇರ್ತದ, ಒಂದೊಂದ್ ದಿವಸ ಸ್ವಲ್ಪ ಕಮ್ಮಿ ಆಗುತ್ತೆ. ಈಗ ಆಷಾಢ ಅಲ್ವಾ ಸರ್, ಈ ತಿಂಗಳು ಕಮ್ಮಿ. ಈ ಫಂಕ್ಷನ್ ಸ್ಟಾರ್ಟ್ ಆಗಿದ್ರೆ ಡೈಲಿ ಹಬ್ಬ ಬಂದಾಗ ಜಾಸ್ತಿ ಆಗುತ್ತೆ, ಫುಲ್ ಕೆಲಸ ಇರುತ್ತೆ ಸರ್. ಸಿದ್ ಶೆಟ್ಟಿ ಅವರೇ, ಈಗ ನೀವು ನನ್ನ ಕಣ್ಮುಂದೆನೇ ಸುಮಾರು ಬಟ್ಟೆಗಳನ್ನು ಇಸ್ತ್ರಿ ಮಾಡಿ ಇಡ್ತಾ ಇದ್ದೀರಿ. ಒಂದು ಸಲಕ್ಕೆ ಇಡ್ಲಿ ತುಂಬಿದ ಮೇಲೆ ಎಷ್ಟು ಬಟ್ಟೆ ಮಾಡ್ತೀರಾ ಇಸ್ತ್ರಿ? 10 ಬಟ್ಟೆ 12 ಬಟ್ಟೆ ಮಾಡ್ಬೋದು ಸರ್. 10-12 ಬಟ್ಟೆ ಆಗ್ತವೆ. 12 ತಪ್ಪಿದ್ರೆ ಮೀಡಿಯಂ ಬಟ್ಟೆ ಆದರೆ 15 ಬಟ್ಟೆವರೆಗೂ ಮಾಡ್ಬೋದು. ಅದ್ರ ಮೇಲೆ ಮಾಡೋಕ್ಕಾಗಲ್ಲ. ಅದೊಂದು ಕಲೆನೇ, ಒಂದು ಒಳ್ಳೆ ದೃಷ್ಟಿಯಲ್ಲಿ ಯಾವ ರೀತಿ ಚೆನ್ನಾಗಿ ಮಾಡಬೇಕು ಅಂತ ನಡೀತಾ ಇರ್ತದೆ. ಈಗ ಈ ಥರ ಇಸ್ತ್ರಿ ಪೆಟ್ಟಿಗೆಗಳು ಇವು ಬಾಳಿಕೆ ಹೆಂಗೆ ಬರ್ತವೆ? ಮತ್ತೆ ನೀವು ಹಾಳಾಗ್ಬಿಡ್ತದ? ಮತ್ತೆ ಬೇರೆ ತಗೋಬೇಕಾಗತ್ತೆ? ಹೆಂಗೆ ಬೇರೆ ತಗೊಲೇಬೇಕು ಸರ್. ಇದು ಹಾಪ್ಸ್ಬಿಟ್ಟು ಅದು 600 ರೂಪಾಯಿ 700 ರೂಪಾಯಿ ಕೆಜಿ ಆದ್ರೆ ನಮ್ದು 250 ರೂಪಾಯಿನಂಗೆ ಕೆಜಿ ಹಾಕತ್ತ ಸೆಕೆಂಡ್ಸ್. ಸೆಕೆಂಡ್ ಆಯ್ತು ಬಿಡಿ. ಈಗ ಹೊಸದಾಗಿ ತಗೋಬೇಕಂದ್ರೆ ಒಂದು ಸಾಮಾನ್ಯ ಒಂದು ಈ ತರ ಅಂಗಡಿ ನಡೆಸಬೇಕು ಅಂದ್ರೆ ಒಂದು ಇಸ್ತ್ರಿ ಪೆಟ್ಟಿಗೆ ತಗೋಬೇಕಂದ್ರೆ ಎಷ್ಟು ಬೀಳುತ್ತೆ ರೇಟ್? 7,000ದಿಂದ 12,000 ರೂಪಾಯಿವರೆಗೂ ಇರುತ್ತೆ ಸರ್. ನಾವು ತಕ್ಕಣ ಕೆಪಾಸಿಟಿ ಮೇಲೆ. ಕಡಿಮೆ ರೇಟ್ ಇಂದ ಇರ್ತಾವಲ್ಲ ಅವು? ಎದರದು? ಕಬ್ಬಣದದು
ಅದು 1,000 1,500 2,000 ಒಳಗೆ ಅದು. ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ? ಕೆಲಸ ಮಾಡಕ್ಕೆ ಯಾವ್ದು ಅನುಕೂಲ? ಇದು ಅನುಕೂಲ. ಅದು ಭಾಳ ಡೇಂಜರ್, ಬಟ್ಟೆ ಹೊಡೆದು ಬಿಡುತ್ತೆ, ಸುಟ್ಟೋಗ್ಬಿಡುತ್ತಾ? ಸುಟ್ಟೋಗ್ಬಿಡುತ್ತೆ. ಅದು ಭಾಳ ಡೇಂಜರ್ಸ್. ಅದು ಮೆರಿಟ್ ಆದ ತಕ್ಷಣ ಬಟ್ಟೆ. ನೀವು ಯಾವಾಗಾರ ಸುಟ್ಟಿದ್ರಾ? ಸುಟ್ಟಿದೀವಿ ಸರ್ ಸುಮಾರು ಸತಿ. ಮೊದಲೆಲ್ಲ ಆಗಿದೆ ಆ ಥರ ಎಲ್ಲ. ಇದ್ರಲ್ಲಿ ಏನಾಗಿಲ್ಲ? ಇದರಲ್ಲೂ ಒಂದ್ಸತಿ ಏನು ಪ್ರಾಬ್ಲಮ್ ಆಗಿಲ್ಲ. ಹೌದಾ? ಈಗ ತುಂಬಾ ಕಷ್ಟ ಜೀವನ, ಬಾರಿ ಕಷ್ಟಪಟ್ಟು ಮೊದಲೆಲ್ಲ ಬಾರಿ ಕಷ್ಟದಿಂದನೇ ಜೀವನ ತಗದೆ ಅಂತಂದಾಗ ಹೆಂಗೆ ಹೆಂಗೆ ಹೋಗ್ತಿದ್ರಿ? ಮನೆಗೆ ಹೋಗಿ ಬಟ್ಟೆ ತರ್ತಿದ್ರೆ ಹೆಂಗೆ? ಮನೆಗೆ ಹೋಗ್ತಿದ್ದು ಸರ್ ಮೊದಲು. ಈಗ ಸ್ವಲ್ಪ ಕಮ್ಮಿ ಹಾಕೊಂಡು ಬರ್ತಾರಲ್ಲ, ಇಲ್ಲೇ ಬಂದ ಇಸ್ಕೊಂಡು ಮಾಡ್ಕೊಂಡು ಕಾಲ. ಈಗೀಗೆಲ್ಲ ಅಂಗಡಿ ಇದ್ದಲ್ಲೇ ಜನ ಬರ್ತಾರೆ. ಈಗ ಮೊದಲೆಲ್ಲ ನೀವು ಮನೆಯಿಂದ ಇಸ್ಕೊಂಡ್ ಬರ್ತಿದ್ರಿ, ಮಾಡಿ ಮತ್ತೆ ವಾಪಸ್ ಕೊಟ್ಬಿಡ್ತಿದ್ರಿ. ಈಗಲೂ ಹೋಗ್ತೀವಿ ಸರ್, ನಮ್ಗೆ ಗೊತ್ತಿರೋ ಮನೆಗಳಿಗೆ ಹೋಗಿ ಈಗಲೂ ಹೋಗ್ತಿರ್ತೀವಿ. ಮನೆಯವರು ನಿಮ್ಗೆ ಏನಾರು ಹೆಲ್ಪ್ ಮಾಡ್ತಾರೆ ಇದರಲ್ಲಿ? ಮನೆಯವ್ರು ಏನಂದ್ರೆ ನಮ್ಮ ಟೈಮಿಗೆ ಕರೆಕ್ಟಾಗಿ ಊಟ ತಿಂಡಿ ತಲುಪಿಸ್ತಾರೆ. ಮನೆಯಲ್ಲಿ ಅಚ್ಚುಕಟ್ಟಾಗಿ ಸ್ನಾನ ಮಾಡಿಗೆ ಎಲ್ಲ ಅವಶ್ಯಕತೆ ಚೆನ್ನಾಗಿ ನೋಡ್ಕೊಳ್ತಾರೆ. ಆದ್ರೆ ಈಗ ಬಟ್ಟೆ ಗಿಟ್ಟೆ ಇಸ್ತ್ರಿ ತಿಕ್ಕೋದಾಗ ಅಂತದ್ದೇ ಆಗ್ಲೇನಿಲ್ಲ? ಏನು ಬರಲ್ಲ ಸರ್, ಕಸಬಿನ ಬಗ್ಗೆ ಯಾರು ಗೊತ್ತಿಲ್ಲ, ಮಾಡೋದೇನೋ ಬರಲ್ಲ. ನೀವು ಕಲ್ಸೇ ಇಲ್ಲ? ಮಕ್ಕಳಿಗೂ ಕಲ್ಸಿಲ್ಲ, ಯಾರಿಗೂ ಕಲ್ಸಿಲ್ಲ? ಇಲ್ಲ, ಮಕ್ಕಳಿಗೂ ಇಲ್ಲ, ಯಾರಿಗೂ ಇಲ್ಲ, ನಾವು ಒಬ್ಬರೇ. ನಿಮ್ಮಿಂದನೇ ಇದು ಉದ್ಯೋಗ ಎಂಡಾಗಬೇಕು. ಅದೇ ನಮಗೆ ಲಾಸ್ಟ್ ಇದು ಒಟ್ಲಿ. ಒಟ್ಟಾರೆ ಈ ಕೆಲಸದಲ್ಲಿ ನಿರಂತರವಾಗಿ ಬೆಳಗ್ಗೆ ಸಂಜೆವರೆಗೂ ತಿಕ್ತಾನೆ ಇದ್ರು ಬೆಳಿಗ್ಗೆ ಸಂಜೆವರೆಗೂ ದುಡ್ಡು ಬರ್ತಾನೆ ಇರ್ತದೆ. ಇದೇ ಸರ್ ಕೆಲಸ, ಇನ್ನೇನಿಲ್ಲ, ಬೇರೆ ಎಲ್ಲೂ ಹೋಗಲ್ಲ. ಸಂಜೆವರೆಗೂ ಏನು ಸಾಧನೆ ಮಾಡಿದಿರಪ್ಪ ಈ ಒಂದು ಉದ್ಯೋಗ ಮಾಡ್ಕೊಂಡು? ಉದ್ಯೋಗ ಏನ್ ಹೇಳಿ, ಜೀವನಾಂಶ ಮಾತ್ರ ಮಕ್ಕಳು ಸಾಕೊಂಡು ಜೀವನಾಂಶ ಚೆನ್ನಾಗಿ ಸಾಕೊಂಡು. ಮಕ್ಕಳನ್ನು ಮದುವೆ ಮಾಡಿದ್ರಲ್ಲ? ಒಬ್ಬನ ಮದುವೆ ಮಾಡಿದ್ರಿ ಸರ್. ಇದರಲ್ಲೇನೆ ಮಾಡಿದೀನಿ ಅಂತ ಅನ್ಸುತ್ತಾ ಅಥವಾ ಮಕ್ಕಳು ದುಡಿಮೆ ಒಳಗೆ ಬಂದಿದೆ? ಅದ್ರಲ್ಲೂ ಒಂದ್ ಸ್ವಲ್ಪ, ನನ್ನದ್ರಲ್ಲೂ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು. ನಿಮ್ಮ ಸಪೋರ್ಟ್ ತುಂಬಾ ಚೆನ್ನಾಗಿದೆ ಅವರಿಗೆ ಅಲ್ವಾ? ಚೆನ್ನಾಗಿದೆ, ಮಕ್ಕಳು ನೋಡ್ಕೊತಾ ಇದ್ದಾರೆ. ಒಳ್ಳೇದು ಸುಧರಾಜ್, ನಿಮ್ಮ ಜೀವನ ಚೆನ್ನಾಗಿ ನಡೀಲಿ. ಈ ಒಂದು ಇಸ್ತ್ರಿ ಒಂದು ತಿಕ್ತ ಬಟ್ಟೆಗಳು ಎಲ್ಲ ಚೆನ್ನಾಗಿ ಒಳ್ಳೆ ಪ್ರೀತಿಯಿಂದ ಜನರ ಜೊತೆಗೆ ಬೆರೆತಿದ್ದೀರಿ. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ ಸರ್. ಸೈಕಲ್ ಸವಾರಿ ಮಾತಿನ ಲಹರಿ ಕಾರ್ಯಕ್ರಮ ಕೇಳಿದಿರಿ. ಸೈಕಲ್ ಸವಾರಿ ಮಾಡಿ ಪ್ರಸ್ತುತಪಡಿಸಿದವರು ಜಾಂಪಣ್ಣ ಆಶಿಹಾಳ್.